ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಈಗ ಜೈಲು ಸೇರಿರುವಂಥ ನಟ ದರ್ಶನ್ ಪಾಪ ಅವರ ಅವಸ್ಥೆಯನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ, ಆ ರೀತಿ ಇದೆ. ಅವರನ್ನು ನೋಡೋದಕ್ಕೆ ವಿವಿಧ ರೀತಿಯಲ್ಲಿ ಬಂದು ಜನ ನೋಡ್ತಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಗಂಬಿ ಎಣಿಸ್ತಿದ್ದಾರೆ. ಪೊರ್ಕಿ ಕಾಟೇರನನ್ನು ನೋಡಲು ಅಭಿಮಾನಿಗಳು ಆಗಮಿಸ್ತಿದ್ದಾರೆ. ಆಂಧ್ರದಿಂದ ಬಂದಿದ್ದಾರಂತಪ್ಪ ದರ್ಶನ್ ನೋಡೋದಕ್ಕೆ, ಮಹಿಳಾ ಅಭಿಮಾನಿ, ಅದು ಕೂಡ ಆಂಧ್ರದ ಪುಲಿವೆಂದಲ ಇಲ್ಲಿಂದ ಬಂದಿರೋದು. ಮತ್ತೊಂದು ಕಡೆ ಮಾರ್ಥಳ್ಳಿಯಿಂದ ಆಟೋದಲ್ಲಿ ಬಂದಿದ್ದಾರೆ ಪೊರ್ಕಿ ಫ್ಯಾನ್. ದರ್ಶನ್ ನೋಡಲು ಶಂಕ ಊದಿರೋದು ಬಂದು ದಾಸಪ್ಪನವ್ರು ಬಂದು ಪರಪ್ಪನ ಅಗ್ರಹಾರದ ಜೈಲಿನ ಮುಂದೆ ಶಂಕ ಊದಿದ್ದಾರೆ. ನಮ್ಮ ಬಾಸ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಜೈಲು ಬಳಿ ಬಂದು ಶಂಕ ಊದಿದ್ದಾರೆ. ಗೋವಿಂದರಾಜು ಅನ್ನುವಂಥ ದಾಸಪ್ಪನವರು ಶಂಕ ಊದಿದ್ದಾರೆ. ಮತ್ತೊಂದು ಕಡೆಯಿಂದ ಆಂಧ್ರದಿಂದ ಬಂದು ಮಹಿಳಾ ಅಭಿಮಾನಿಯೊಬ್ಬರು ದರ್ಶನ್ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಆ ಕಡೆ ಮಾರ್ಥಳ್ಳಿಯಿಂದ ಆಟೋದಲ್ಲಿ ಪೊರ್ಕಿ ಫ್ಯಾನ್ ಬಂದಿದ್ದಾರೆ. ನೋಡಿ, ದರ್ಶನ್ ಫ್ಯಾನ್ಸ್ ಅವರ ಅಭಿಮಾನವನ್ನು ಬಿಡ್ತಾ ಇಲ್ಲ. ಅವರು ಕೈದಿ ನಂಬರ್ನ ಗಾಡಿ ಮೇಲೆ, ಆಟೋದ ಮೇಲೆ, ಅವರ ವೆಹಿಕಲ್ಗಳ ಮೇಲೆ ಹಾಕಿಸ್ಕೊಳ್ತಾ ಇದ್ದಾರೆ. ಈ ಕಡೆ ಶಂಕ ಊದ್ತಾರೆ. ಮತ್ತು ಕೂಡ ಇನ್ನಷ್ಟು ಕೂಡ ದರ್ಶನ್ಗೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಅಂತ ಕಾಣುತ್ತೆ ಎಲ್ಲ ನೋಡ್ತಾ ಇದ್ರೆ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಒಂದು ವಾರ ಕಳೆದರೂ ಕೂಡ ಸಾಕಷ್ಟು ಅಭಿಮಾನಿಗಳು ಅವರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಬರ್ತಾನೆ ಇದ್ದಾರೆ. ಆದರೆ ಜೈಲಾಧಿಕಾರಿಗಳು ಒಳಗಡೆ ಬಿಡ್ತಾ ಇಲ್ಲ. ದರ್ಶನ್ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ತನ್ನ ಕುಟುಂಬವನ್ನು ಬಿಟ್ಟು ಮತ್ತೆ ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಈಗ ಇಲ್ಲೊಬ್ಬರು ಅಭಿಮಾನಿ ಬಂದಿದ್ದಾರೆ. ಅವರು ಕೂಡ ತಮ್ಮ ಆಟೋದಲ್ಲಿ ಪುಣ್ಯಾತ್ಮ ಅಂತ ಹಾಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಅವರ ಫೋಟೋ ಕೂಡ ನೀವು ನೋಡ್ಬೋದು. ನೋಡಿ, ಅವ್ರನ್ನೇ ನಾನು ಮಾತಾಡ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಎಲ್ಲಿಂದ ಬಂದಿದ್ದಾರೆ? ಸರ್, ಮಾರುತಳ್ಳಿಯಿಂದ ಬಂದಿರೋದು. ಏನು ನಿಮ್ಮ ಹೆಸರು? ಸುನಿಲ್ ಅಂತ. ಯಾಕೆ ಇಷ್ಟ ದರ್ಶನ್ ನಿಮಗೆ? ಸರ್, ಅವರಂದರೆ ಪ್ರಾಣ, ಅವರಂದರೆ ಜೀವ. ಯಾಕೆಂದರೆ ನಮ್ಮ ತಂದೆ ತಾಯಿ ಬಿಟ್ಟರೆ ಅವರೇ ನಮಗೆ ಡಿವೋರ್ಸೇ ಇಲ್ಲ. ಯಾಕೆ ನಿಮ್ಗೆ ತಂದೆ ತಾಯಿ ಇಲ್ವಾ? ತಂದೆ ತಾಯಿ ಇವಾಗಿಲ್ಲ ಸರ್, ಸದ್ಯಕ್ಕೆ ಇವಾಗ ತೀರೋದ್ರ ಬಾಸ್. ತಂದೆ ತಾಯಿ ಇಲ್ಲ ಇವಾಗ. ಆಗ ನಾವು ಅಂದರೆ ನಾವು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಇಷ್ಟ ಆಯಿತು. ಆಮೇಲೆ ದಾಸ ಪಿಕ್ಚರಿಂದ ನಾವು ತುಂಬ ಇಂಪ್ರೆಷನ್ ಆದವು. ಡಿ ಬಾಸ್ ನೋಡಿ ತುಂಬ ದೊಡ್ಡ ಅಭಿಮಾನಿ ಆದವು ನಾವು. ಈಗ ದರ್ಶನ್ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಹೆಲ್ಪಿಂಗ್ ನೇಚರ್ ಇಷ್ಟನಾ, ಅಥವಾ ನಿಮ್ಗೇನಾದರೂ ಹೆಲ್ಪ್ ಮಾಡಿದ್ರಾ, ಅಥವಾ ನಿಮ್ಗೆ ಅವ್ರ ಮೇಲೆ ಅಭಿಮಾನನ? ಸರ್, ಬಾಸು ನಮಗೆ ಎಲ್ಪ್ ಮಾಡ್ತೀನಿ ಅಂದರೆ ನಮಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ ಬಾಸು. ಫಸ್ಟು ನಿಮ್ಮ ತಂದೆ ತಾಯಿ ನೋಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆಮೇಲೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮಗೆ ಹೆಲ್ಪಿಂಗ್ ಅಂದರೆ ನಮ್ಮ ಕಷ್ಟ ಬಂದಾಗ ನಾವು ಹೋಗ್ತೀವಿ ಬಾಸ್ ಹತ್ರ. ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಬಾಸ್, ಖಂಡಿತ ಸಹಾಯ ಮಾಡೇ ಮಾಡ್ತಾರೆ, ಅದಂತೂ ಸತ್ಯ. ದರ್ಶನ್ ಅವರು ಈಗ ಈ ಒಂದು ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಳಗಡೆ ಇದ್ದಾರೆ. ಅವ್ರು ಮಾಡಿ ಸರಿನಾ ತಪ್ಪ? ಸರ್, ಅದು ಹುಡುಕಿದ್ರು ಅನ್ಸಲ್ವಾ? ಸರ್, ಅದು ಕಾನೂನಿದೆ, ಕೋರ್ಟ್ ಇದೆ. ತಪ್ಪಾಗಿದ್ರೆ ಶಿಕ್ಷೆ. ಬಟ್ ಹೌದು, ಕಾನೂನಿದೆ, ಕೋರ್ಟ್ ಇದೆ. ಯಾಕೆ ಅವರು ಕಾನೂನನ್ನು ಬಳಸ್ಕೊಂಡಿಲ್ಲ? ಸರ್, ಏನಂದರೆ ನಮ್ಮ ಅಕ್ಕ ತಂಗಿಗೆ, ನಮ್ಮ ತಾಯಿ ಅಂದರೆ ಯಾರ್ಯಾರು ಕೆಟ್ಟದ ಮೆಸೇಜ್ ಆಗ್ತಾಗ ಫಸ್ಟು ನಾವು ಟೇಷನ್ಗೆ ಹೋಗಲ್ಲ. ಫಸ್ಟು ನಾವು ಟೇಷನ್ಗೆ ಹೋಗಲೇಬೇಕು, ಅದು ಕಾನೂನು ಪ್ರಕಾರ ನಿಜ ಅದು. ಬಟ್ ನಾವು ದುಡುಕ್ಬಿಡ್ತೀವಿ. ಯಾಕೆಂದರೆ ಫಸ್ಟ್ ಅವ್ರು ಕರೆಸಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಟೋನೇ ಈಗ ಕಾಣೆ ಆಯ್ತಪ್ಪ, ಯಾರೋ ಕಳ್ಳರು ಕದ್ಕೊಂಡು ಹೋದ್ರು, ನೀವು